ಪ್ರತಿನಿತ್ಯ ವಿಧಿವಿಧಾನಗಳ ಪ್ರಕಾರ ಸರಳವಾಗಿ ದೇವರ ಪೂಜೆ ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ. ಹಿಂದೂ ಸಂಸ್ಕೃತಿಯಲ್ಲಿ ದೈನಂದಿನ ಪೂಜೆಯನ್ನು ನಮಗೆ ಈ ಜೀವನವನ್ನು ದಯಪಾಲಿಸಿರುವ ಮತ್ತು ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಪರಮ ಸರ್ವಶಕ್ತನಿಗೆ ನಮ್ಮ ಧನ್ಯವಾದವನ್ನು ತಿಳಿಸುವ ಸರಳ ಮಾರ್ಗವೆಂದು ಪರಿಗಣಿಸಲಾಗಿದೆ. ಭಗವಂತನಿಗೆ ಮತ್ತು ಹಿಂದಿನ ಯುಗಗಳ ಸಂಪ್ರದಾಯಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಇದು ಒಂದು ವಿನಮ್ರ ಮಾರ್ಗವಾಗಿದೆ. ಋಷಿಗಳ ಕಾಲದಿಂದ ದೈನಂದಿನ ಪೂಜೆಯು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಆರಾಧನೆ ಎರಡರಲ್ಲೂ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬೆಳಗಿನ ಸಮಯದಲ್ಲಿ ನಡೆಸುವ ಈ ಪವಿತ್ರ ಚಟುವಟಿಕೆಯು ಒಂದು ದಿನವನ್ನು ಪ್ರಾರಂಭಿಸುವ ವಿಧಾನವಾಗಿದೆ. ಹಾಗಾದರೆ ಪ್ರತಿನಿತ್ಯದ ಪೂಜೆಯನ್ನು ಸರಳವಾಗಿ ಮಾಡುವುದು ಹೇಗೆ? ಪ್ರತಿನಿತ್ಯ ದೇವರನ್ನು ಆರಾಧನೆ ಮಾಡುವುದಕ್ಕೆ ಅಥವಾ ಪೂಜಿಸುವುದಕ್ಕೆ ಯಾವುದೇ ವಯಸ್ಸು, ಲಿಂಗ ಅಥವಾ ಸಾಮಾಜಿಕ ಗೌರವದ ಅವಶ್ಯಕತೆ ಇರುವುದಿಲ್ಲ. ಬದಲಾಗಿ ಪ್ರತಿನಿತ್ಯ ಪೂಜೆಯನ್ನು ಮಾಡಲು ಶ್ರದ್ಧೆ, ದೇವರ ಮೇಲೆ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು ಅತ್ಯಗತ್ಯ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪ್ರತಿನಿತ್ಯ ಮುಂಜಾನೆ ಪೂಜೆ ನಡೆದೇ ಇರುತ್ತದೆ. ಆದರೆ ಕೆಲವೊಮ್ಮೆ ನಮಗೆ ಪೂಜೆ ಮಾಡುವ ಸರಿಯಾದ ವಿಧಿವಿಧಾನ ತಿಳಿಯದೆ ದೇವರನ್ನು ಪೂಜಿಸುತ್ತೇವೆ. ಅತ್ಯಂತ ಸರಳವಾಗಿ ವಿಧಿವಿಧಾನಗಳ ಪ್ರಕಾರ ದೇವರನ್ನು ಹೀಗೆ ಪೂಜೆ ಮಾಡಬೇಕು. 1. ಪ್ರತಿನಿತ್ಯ ಪೂಜೆ ಮಾಡುವುದರ ಅರ್ಥ. ಸಂಸ್ಕೃತದಲ್ಲಿ ಪೂಜೆ ಎಂದರೆ ಆರಾಧನೆ ಮಾಡುವುದು ಅಥವಾ ಪೂಜಿಸುವುದು ಎಂದರ್ಥ. ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವುದನ್ನು ದೈನಂದಿನ ಪೂಜೆ ಅಥವಾ ನಿತ್ಯ ಪೂಜೆ ಎಂದು ಕರೆಯಲಾಗುತ್ತದೆ. ನಮ್ಮನ್ನು ಮಾನವನಾಗಿ ಭೂಮಿಯಲ್ಲಿ ಸೃಷ್ಟಿಸಿದ್ದಕ್ಕಾಗಿ, ಪ್ರೀತಿ ಮತ್ತು ಉತ್ತಮ ಜೀವನವನ್ನು ನೀಡಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸರಳ ಪ್ರಕ್ರಿಯೆಯಾಗಿದೆ. 2. ಪ್ರತಿದಿನ ಪೂಜೆಯನ್ನು ಯಾಕೆ ಮಾಡಬೇಕು? ಮುಂಜಾನೆ ದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಮಾಡುವ ಯಾವುದೇ ಪವಿತ್ರ ಚಟುವಟಿಕೆಯು ಹೆಚ್ಚು ಫಲಪ್ರದವಾಗಿರುತ್ತದೆ. ಪೂಜೆಯು ಶಾಂತ ಮತ್ತು ಶಾಂತಿಯುತ ಮನಸ್ಸನ್ನು ಬಯಸುತ್ತದೆ ಮತ್ತು ರಾತ್ರಿಯಲ್ಲಿ ದೀರ್ಘ ವಿಶ್ರಾಂತಿಯ ನಂತರ ಯಾವುದೇ ಸಮಯವು ಬೆಳಗ್ಗೆಯಂತೆ ಶಾಂತವಾಗಿರುವುದಿಲ್ಲ. ವೇದಗಳು ಹೇಳುವ ಪ್ರಕಾರ ದೇವರ ದೇಹವು ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆಗಳಿಗೆ ಹೆಚ್ಚು ಸ್ವೀಕಾರಾರ್ಹವಾಗಿರುತ್ತದೆ ಮತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿರಲು ನಮ್ಮನ್ನು ಪ್ರೇರೇಪಿಸುತ್ತದೆ. 3. ಮುಂಜಾನೆ ಪೂಜೆಗೆ ಸಿದ್ಧತೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯ. ಒಂದು ದಿನ ಮುಂಚಿತವಾಗಿ ನಿಮ್ಮ ಬಟ್ಟೆಗಳನ್ನು ನೆನೆಸಿ ಒಣಗಿಸಿ ಪೂಜೆಗೆ ಪ್ರತ್ಯೇಕವಾಗಿ ಸಿದ್ಧವಾಗಿಡಿ. ಪೂಜೆ ಮಾಡುವಾಗ ಈ ಬಟ್ಟೆಗಳನ್ನು ಮಾತ್ರ ಧರಿಸಿ. ನಿಮ್ಮ ಕಚೇರಿ ಮತ್ತು ಪಾರ್ಟಿಗಾಗಿ ನೀವು ನಿರ್ದಿಷ್ಟ ಡ್ರೆಸ್ ಕೋಡನ್ನು ಅನುಸರಿಸಿದಂತೆ ಪೂಜೆಯಲ್ಲಿ ಪುರುಷರು ಧೋತಿ, ಶಾಲು ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಸೀರೆಗಳನ್ನು ಧರಿಸಬೇಕು. ಇವುಗಳನ್ನು ಅನುಸರಿಸುವುದು ಪೂಜೆಯ ಸಮಯದಲ್ಲಿ ಉದಾತ್ತ ಆಲೋಚನೆಗಳನ್ನು ಪ್ರಚೋದಿಸುತ್ತದೆ. 4. ಪ್ರತಿನಿತ್ಯ ಪೂಜೆಯನ್ನು ಮಾಡುವ ವಿಧಾನ. ಪೂಜೆಯನ್ನು ಮಾಡಲು ಮೊದಲು ಶಾಂತಯುತ ಸ್ಥಳದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಕಡಿಮೆ ಗೊಂದಲ ಅಥವಾ ಗೊಂದಲರಹಿತ ಸ್ಥಳವನ್ನು ಆಯ್ದುಕೊಳ್ಳಿ. ಮರದ ಮಣೆ ಅಥವಾ ಚಾಪೆಯ ಮೇಲೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಂತರ ಕೈಯಲ್ಲಿ ಒಂದಿಷ್ಟು ನೀರು ಅಥವಾ ಗಂಗಾಜಲವನ್ನು ಬೆರೆಸಿದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಪೂಜೆ ಮಾಡುವ ಸ್ಥಳದಲ್ಲಿ ಚಿಮುಕಿಸುವ ಮೂಲಕ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ. ದೇವರ ವಿಗ್ರಹ ಅಥವಾ ಫೋಟೋವನ್ನು ಶುದ್ಧಗೊಳಿಸಲು ಪ್ರತ್ಯೇಕ ಬಟ್ಟೆಯನ್ನು ಇಟ್ಟುಕೊಳ್ಳಿ. ಪೂಜೆಯನ್ನು ಆರಂಭಿಸುವ ಮುನ್ನ ವಿಗ್ರಹಗಳನ್ನು ಶುದ್ಧಗೊಳಿಸಿ ಕುಂಕುಮವನ್ನು ಹಚ್ಚಿ. ಇದರ ನಂತರ ಒಂದು ದೀಪವನ್ನು ಉತ್ತರದ ಕಡೆಗೆ, ಇನ್ನೊಂದು ದೀಪವನ್ನು ಉತ್ತರದ ಕಡೆಗೆ, 2 ದೀಪವನ್ನು ಹಚ್ಚಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ದೀಪಗಳನ್ನು ಬೆಳಗಿಸಿದ ನಂತರ ಗಣೇಶ ಸ್ತೋತ್ರದೊಂದಿಗೆ ಅಥವಾ ಗುರುಸ್ತುತಿಯೊಂದಿಗೆ ಪೂಜೆಯನ್ನು ಪ್ರಾರಂಭಿಸಬೇಕು. ಏಕೆಂದರೆ ವೇದಗಳು ದೇವರಿಗಿಂತ ಹೆಚ್ಚಾಗಿ ಗುರುವಿಗೆ ಮನ್ನಣೆಯನ್ನು ನೀಡುತ್ತದೆ. ನೀವು ನಿಮ್ಮ ಇಷ್ಟದ ಶ್ಲೋಕವನ್ನು ಅಥವಾ ಮಂತ್ರವನ್ನು ಓದಬಹುದು. ಶ್ಲೋಕಗಳೊಂದಿಗೆ ಪೂಜೆಯನ್ನು ಮಾಡಿದ ನಂತರ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ. ನಂತರ ಧೂಪ ದ್ರವ್ಯವನ್ನು ಅರ್ಪಿಸಿ.
ಪೂಜೆಯ ಕೊನೆಯಲ್ಲಿ ನೀವು ದೇವರಿಗೆ ಕರ್ಪೂರವನ್ನು ಬೆಳಗಿ ಆರತಿಯನ್ನು ಮಾಡಿ. ಸಂಧ್ಯಾ ವಂದನೆ ಮಾಡುವವರು ಆಚಮನ ಮತ್ತು ಗಾಯತ್ರಿ ಮಂತ್ರದೊಂದಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸುವುದು ಉತ್ತಮ. ಈ ಮೇಲಿನ ಸರಳ ವಿಧಾನಗಳ ಪ್ರಕಾರ ನಿತ್ಯ ಪೂಜೆಯನ್ನು ಮಾಡುವುದರಿಂದ ಪೂಜೆಯ ಪೂರ್ಣ ಫಲವು ನಿಮಗೆ ಲಭಿಸುತ್ತದೆ. ಇವುಗಳು ಅತ್ಯಂತ ಸರಳ ಪೂಜೆ ವಿಧಿವಿಧಾನಗಳಾಗಿದ್ದು ಇದನ್ನು ಯಾರು ಬೇಕಾದರೂ ಅನುಸರಿಸಬಹುದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.